ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾವು ಯಾವಾಗಲೂ ಅಮೆಝಾನಿಂದ, ಫ್ಲಿಪ್ಕಾರ್ಟಿಂದ ಏನಾದರೂ ಐಟಮ್ಸ್ ತೊಗೊಂಡ್ರೆ ತುಂಬ ಖುಷಿಯಿಂದ ತೋರಿಸ್ತೀವಿ. ನನಗೆ ಹಳೆ ಕಾಲದ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಒಬ್ಬರು ನಮ್ಮ ಮನೆ ಹತ್ರ ಮಾರ್ಕೊಂಡು ಬಂದಿದ್ದರು. ನಂಗೆ ತುಂಬ ಖುಷಿ ಆಯಿತು. ಇಂಥ ಐಟಮ್ಗಳೆಲ್ಲ ತೊಗೊಂಡಿದ್ದೀನಿ. ಅದೇನು ತೊಗೊಂಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ, ನಿಮಗೂ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕಾವಿನ್ಗೆ ಇದು ತುಂಬ ಇಷ್ಟ ಆಯಿತು. ಇದು ಈ ಥರದ್ದು ಅಂದರೆ ಅವರು ಉಳಿದಿದ್ದ ಹಲ್ಗೆಲಿ ಮಾಡಿದ್ದಾರೆ. ಇದು ದೇವ್ರ ಮನೇಲಿ ಇಡೋಕ್ಕೆ ಅಂತ ಅಂದ್ಲು. ನಾನು ಈರುಳ್ಳಿ ಹೆಚ್ಚಿಬೋದು ಅಂತಂದೆ, ಅದಕ್ಕೆ ಅವಳೇ ತೊಗೊಂಡಿದ್ದಾಳೆ. ಈರುಳ್ಳಿ ಹೆಚ್ಚಕ್ಕಲ್ಲ, ಇದು ದೇವ್ರ ಮನೇಲಿ ಇಡೋದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪುಟಾಣಿ ರಂಗೋಲಿ ಹಾಕಿ ಬೇಕಾದರೆ ಕಲರು ಹಾಕ್ಕೋಬೋದು. ಮತ್ತು ಇದು ಮರದ್ದು ಶ್ರೇಷ್ಠ ದೇವ್ರಿಗೆ, ಹಾಗಾಗಿ ತೊಗೊಂಡಿದ್ದಾಳೆ. ಮತ್ತು ಇದರಲ್ಲಿ ಅರ್ಧ ಇರುವಂಥ ಪೀಠ ಇದೇ ಥರ ಇದೆ. ಅದು ಆಲ್ರೆಡಿ ಇವಾಗ ದೇವ್ರ ಮನೇಲಿ ಇಟ್ಟಿದ್ದಾಳೆ. ಇದರಲ್ಲಿ ಅರ್ಧ ಇದೆ. ನೆನೆಸ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತಲ್ವ. ಪೀಠ ಇಂಥವೆಲ್ಲ ಚಿಕ್ಕದು ದೇವ್ರುಗಳಿಗೆ, ಸಿಂಗಲ್ ದೇವ್ರುಗಳಿಗೆ ಹಿಡಿಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ಈರುಳ್ಳಿ ಹೆಚ್ಚಕ್ಕೂ ಇಷ್ಟ ಆಯಿತು. ನೋಡೋಣ ಏನಕ್ಕಾಗುತ್ತೆ ಅಂತ. ಇದರಲ್ಲಿ ಅರ್ಧ ಇರೋದನ್ನ ಆಲ್ರೆಡಿ ದೇವ್ರ ಮನೇಲಿ ಇಟ್ಟಿದ್ದಾಳೆ. ತುಂಬ ಚೀಪು. ಮತ್ತು ನಾವು ಲೋಕಲ್ ಪೀಪಲ್ಗಳಿಗೆ, ವ್ಯಾಪಾರಿಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಹಾಗಾಗಿ ಇದು ಒಂದು ಒಳ್ಳೆ ಇದು ಅಂತಲೇ ಅನ್ಕೋಬೋದು. ಮತ್ತು ಇನ್ನೇನು ತೊಗೊಂಡೆ ಅಂದರೆ, ಇದು ಕಬ್ಬಿಣದ್ದು. ನಮ್ಮ ಮನೆಯಲ್ಲಿ ಚಾಕುಗಳು ಬೇರೆ ಇದ್ದಾವೆ ಸ್ಟೀಲ್ದು. ಆದರೆ ನಾನು ಇದು ಯಾಕೆ ತೊಗೊಂಡೆ ಅಂದರೆ, ಒಂದೊಂದು ಸಲ ಇದರಲ್ಲೂ ಹೆಚ್ಚಬೇಕು ಅನಿಸುತ್ತೆ. ನಾವು ಈ ಪಾನಿಪುರಿ, ಚುರುಮುರಿ ಅಂಗಡಿಗಳಲ್ಲಿ ನೋಡ್ತೀವಲ್ವ, ಅದಕ್ಕೆ ನಾನು ಈ ಥರ ಇತ್ತು ನನ್ನ ಹತ್ರ. ಅದೆಲ್ಲ ತುಂಬ ಹಳೇದಾಗ್ಬಿಡ್ತು ಅಂತ ಬಿಸಾಕ್ಬಿಟ್ಟು ಸೊ ಇದನ್ನು ತೊಗೊಂಡಿದ್ದೀನಿ. ಮತ್ತು ದೋಸೆ ಎತ್ತಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೋಳಿಗೆ, ದೋಸೆ ತಿರುವಾಕಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೇಲಿ ಇಟ್ಕೋಬೇಕು ಅಂತ ಇದ್ದೀನಿ. ಎಣ್ಣೆ ಸವರಿ ಇಟ್ಕೊಂಡ್ರೆ ಏನಾದರೂ ಹೆಚ್ಚಬೇಕು ಅನ್ನಿಸ್ದಾಗ, ಮನಸ್ಸು ಚೇಂಜ್ ಆದಾಗ ಸ್ಟೀಲ್ದೇ ಮಾಡ್ತಾಯಿದ್ರೆ ಒಂದ್ಸಲ ಇದನ್ನಿಸುತ್ತೆ. ಹಾಗಾಗಿ ಇದು ತೊಗೊಂಡಿದ್ದೀನಿ. ಮತ್ತು ದೋಸೆ ಎತ್ತಕ್ಕೆ, ಹೋಳಿಗೆ ಎತ್ತಕ್ಕೂ ಖುಷಿ ಅನಿಸುತ್ತೆ ನನಗೆ. ಅದಕ್ಕೆ ಇದು ತೊಗೊಂಡಿದ್ದೀನಿ. ಮತ್ತು ಇನ್ನೇನು ಅಂತಂದರೆ ನೋಡಿ, ಇದು ಸ್ಟೀಲ್ದಿದೆ. ಆದ್ರೂ ಇದು ಬೇಕು ಪೊಟ್ಯಾಟೋದು ಅಂತ ತೊಗೊಂಡಿದ್ದಾಳೆ. ಇದು ಏನು ಆಲೂಗಡ್ಡೆ ಸಿಪ್ಪೆ ತೆಗೆಯೋದು, ತರಕಾರಿ ಸಿಪ್ಪೆ, ಸೌತೆಕಾಯಿ, ಆಲೂಗಡ್ಡೆ ಎಲ್ಲ ತೆಗಿಬೋದು. ಮತ್ತು ಬೇಕಾದಾಗ ಇದರಲ್ಲೂ ತೆಂಗಿನಕಾಯಿ ಹಿಂಗೆ ಸ್ವಲ್ಪ ಹೋಳೊಳಗೆ ಹಾಕಿ ಹಿಂಗೆ ತೆಗೆದ್ರೆ ಬರುತ್ತೆ. ಈ ಥರ ತೆಗ್ದಿರೋಂಥ ತುರಿನ ನಾವು ತಿಳಿ ಸಾರು ಮಾಡ್ತೀವಲ್ಲ, ಒಬ್ಬಟ್ಟು ಸಾರು ಅಂತ ಮೇಲೆ ಹಾಕಿದ್ರೆ, ಮತ್ತು ಬಸ್ಸಾರು ಅದಕ್ಕೆಲ್ಲ ತೇಲ್ತಾ ಇರುತ್ತೆ ತೆಂಗಿನಕಾಯಿ. ನೋಡೋದಕ್ಕೆ ತುಂಬಾ ಖುಷಿ ನನಗೆ. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಈ ಥರ ನನಗೆ ತುಂಬ ಇಷ್ಟ. ಮತ್ತು ಇದು ನೋಡಿ, ಇದೂ ಅಷ್ಟೇ. ತೆಂಗಿನಕಾಯಿ ನಮಗೆ ಒಂದಿಷ್ಟೇ ಬೇಕಾಯ್ತಪ್ಪ ಉಪ್ಪಿಟ್ಟಿಗೆ ಅಂದರೆ ಇದರಲ್ಲಿ ತೆಕ್ಕೋಬೋದು. ಇದು ಕಬ್ಬಿಣದ್ದು ಫುಲ್ಲು. ಅದಕ್ಕೆ ನಾನು ಹೇಳಿದ್ದು, ಲೋಕಲ್ ವ್ಯಾಪಾರಿಗಳಿಗೆ ನಾವು ಸಹಕಾರ ಕೊಟ್ಟಂಗಾಗುತ್ತೆ. ಈ ಥರ ಐಟಮ್ಗಳು ಹಳ್ಳಿಗಳಲ್ಲಿ ನಾವು ತುಂಬ ನೋಡ್ತೀವಿ. ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಎಣ್ಣೆ ಎಲ್ಲ ಹಚ್ಚಿಟ್ಟು, ತೆಂಗಿನಕಾಯಿದು ಹೋಳಿರುತ್ತಲ್ವ, ಅದರಲ್ಲಿ ಹಿಂಗೆ ಕೆರೆದ್ರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಹಾಕಿದ್ರೆ ಅದನ್ನು ತುಂಬ ಟೇಸ್ಟ್ ಆಗಿರುತ್ತೆ. ಅದು ಗುಂಡಿಗೆ ಬರುತ್ತಲ್ವ, ಅದರಿಂದ. ಮತ್ತು ಇನ್ನೇನು ತೊಗೊಂಡನಪ್ಪ, ಇನ್ನೇನು ಅಂತಂದರೆ ಇಷ್ಟೇ, ಅದೊಂದು ಅಲ್ಲಿಗೆ. ಮತ್ತು ಇದೊಂದು ತೊಗೊಂಡೆ ಮಚ್ಚು. ಇದೇನಕ್ಕೆ ಅಂದರೆ, ಗಿಡಗಳೆಲ್ಲ ಕತ್ತರಿಸ್ತೀವಲ್ವ, ಮತ್ತು ತೆಂಗಿನಕಾಯಿ ಇದು ಮಾಡೋದಕ್ಕೆ, ಉಂಡೆಕಾಯಿ ತರ್ತೀವಲ್ವ, ಆವಾಗ ಇದನ್ನು ಮಾಡೋದಕ್ಕೆ. ಮತ್ತು ಪೂಜೆಯಲ್ಲಿ ನಾವು ಪೂಜೆ ಏನಾದ್ರು ಇರಿಸಿರ್ತೀವಲ್ಲ, ಸತ್ಯನಾರಾಯಣ ಪೂಜೆ, ಗಣಪತಿ ಹೋಮ ಅದೆಲ್ಲ ಇಟ್ಟಿಸಿದ್ದಾಗ ಇದು ಬೇಕಾಗುತ್ತೆ. ಹಾಗಾಗಿ ಇರಲಿಲ್ಲ ನಮ್ಮ ಮನೇಲಿ, ಇತ್ತು ಒಂದು, ಅದು ಹಾಳಾಗಿ ಯಾರೋ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಅದಕ್ಕೋಸ್ಕರ ಮತ್ತೆ ತೊಗೊಂಡೆ. ತುಂಬ ಚೀಪಾಗಿ ಸಿಗುತ್ತೆ. ಇದು ಪೂಜೆ ಟೈಮಲ್ಲಿ ತೆಂಗಿನಕಾಯಿ ಹೊಡಿಯೋದಕ್ಕೆ, ಮತ್ತು ಉಂಡೆಕಾಯಿ ಇರುತ್ತವಲ್ಲ, ತೋಟದಿಂದ ಬಂದಾಗ ಉಂಡೆಕಾಯಿ ಬರುತ್ತಲ್ಲ, ಅದನ್ನೆಲ್ಲ ಸಿಪ್ಪೆ ನಾರೆಲ್ಲ ತೆಗೆಯೋದಕ್ಕೆ. ಮತ್ತು ಗಿಡಗಳಿಗೆ ನನಗೆ ಬೇಕಾಗಿತ್ತು, ಗಾರ್ಡನ್ ಕ್ಲೀನ್ ಮಾಡೋದಕ್ಕೆ. ಅದಕ್ಕೆಲ್ಲನೂ ನನ್ನ ಹತ್ರ ಇತ್ತು. ಅದು ನಾನು ಸಂತೆಯಲ್ಲಿ ತೊಗೊಂಡಿದ್ದೆ ಹುಣಸೂರಲ್ಲಿ. ಬಟ್ ಅದನ್ನು ಯಾರೋ ತೊಗೊಂಡೊಟ್ಟೋದ್ರು. ಹಾಗಾಗಿ ನನಗೆ ತುಂಬಾ ಫೀಲ್ ಆಗ್ತಿತ್ತು, ತೆಂಗಿನಕಾಯಿ ಎಲ್ಲ ಕಟ್ ಮಾಡಬೇಕಾದ್ರೆ ಹೇಗಪ್ಪ ಹಾಗೆ ಅಂತ. ಅದಕ್ಕೋಸ್ಕರ ನನಗೆ ಪೂಜೆಗೂ ಬೇಕಾಗಿತ್ತು. ಮತ್ತು ಯಾರಾದರೂ ಕೇಳ್ತಾರೆ, ಏನು ಇಷ್ಟು ದೊಡ್ಡ ಮನೆ ಇಟ್ಕೊಂಡಿರೋ ಒಂದು ಐಟಮ್ಸ್ಗಳು ಇಟ್ಟಿಲ್ವಾ ಅಂತ. ಹಾಗಾಗಿ ನಾನು ಇದನ್ನು ತೊಗೊಂಡೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಲೋಕಲ್ ವ್ಯಾಪಾರಿಗಳಿಗೂ ಸಹಕಾರ ಕೊಡಿ. ಬರೀ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ನಾವೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು, ಮತ್ತು ನೀವು ಶಾಪಿಂಗ್ ಯಾವುದು ಮಾಲ್ಗಳಿಗೆ, ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ ತೊಗೊಳ್ತೀರಾ. ಇವ್ರಿಗೂ ಸ್ವಲ್ಪ ನಾವು ಗಮನ ಕೊಡಬೇಕು. ನೋಡಿ, ನಂಗೆ ತುಂಬಾ ಖುಷಿ ಆಯಿತು. ತುಂಬ ಚೀಪು ಇದು. 30 ರುಪೀಸ್. ಮತ್ತು ನೋಡಿ, ಇದು ಅಷ್ಟೇ 30 ರುಪೀಸ್. ಇದೇನಿಷ್ಟು 50 ರೂಪಾಯಿ ಅಷ್ಟೇ. ನೋಡಿ, ಇದೆಷ್ಟು ವರ್ಷ ಆದರೂ ಹಾಳಾಗಲ್ಲ.
ಇದು ಅಷ್ಟೇ, ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಹಾಳಾಗಲ್ಲ. ಇದೆಲ್ಲ ಯಾಕೆ ತೊಗೊಂಡೆ ಅಂತ ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು. ಇಷ್ಟಿತ್ತು ಫ್ರೆಂಡ್ಸ್. ಈ ಇದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ.